ದೃಷ್ಟಿ ಬೊಟ್ಟು ಹಿತ್ತಲ ಗಿಡ ಮದ್ದಲ್ಲ ಅಂತ ನನ್ನಂತವ್ ನೋಡಿ ಹೇಳಿರ್ತಾರೆ. ನನ್ನ ಹತ್ರ ಇರೋ ಮಾಣಿಕ್ಯದ ಬೆಲೆ ನನಗೆ ಅರ್ಥ ಆಗಿರ್ಲಿಲ್ಲ ದೃಷ್ಟಿ. ಈ ಜಗತ್ತಲ್ಲೇ ಒಳ್ಳೆ ಹುಡುಗಿ ಒಳ್ಳೆ ಹೆಂಡತಿ ಅಂತ ಇದ್ರೆ ಅದು ನೀನು ದೃಷ್ಟಿ. ನಾನೆಂತ ಮುಟ್ಟಾಳ ಅಲ್ವಾ. ನಾನು ನಿನ್ನ ನಂಬಲಿಲ್ಲ. ನೀನು ನನಗೆ ಮೋಸ ಮಾಡ್ತೀಯ ಅಂತ ತಿಳ್ಕೊಂಡು ನಾನು ಎಷ್ಟು ಕೆಟ್ಟದಾಗಿ ನಡ್ಕೊಂಡೆ. ನಾನು ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಮಾಡ್ಸಕ್ಕೆ, ನನ್ನ ದೃಷ್ಟಿ ಎಂತೋಳು ಅಂತ ತಿಳಿಸಕ್ಕೆ ಆ ಇಂಪನ ಬಂದು ಸತ್ಯ ಹೇಳಬೇಕಾಗಿತ್ತು. ಸಾರಿ ದೃಷ್ಟಿ, ನನ್ನ ಕ್ಷಮಿಸ್ಬಿಡು ದೃಷ್ಟಿ, ಕ್ಷಮಿಸ್ಬಿಡು. ದೃಷ್ಟಿ, ಏನಾಯ್ತು? ನನ್ನ ಮಾತಿನ್ನೂ ಮುಗ್ದಿಲ್ಲ. ವಿಷಯ ಇದೆ ಮಾತಾಡೋದು. ನಿಂಗೆಲ್ಲ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೆ ರೀ. ಅದು ಮಳೆಗೆ ನನ್ನ ಬಣ್ಣ ಹೋಗಿ ಈಗ ನೀವು ಕಟ್ತಿರೋ ನಂಬಿಕೆನೂ ಹೊರಟು ಹೋಗುತ್ತೆ ಅಂತ ನಾನು ನಿಮ್ಗೆ ಹೇಗ್ರಿ ಹೇಳಿ? ದೃಷ್ಟಿ, ಹೇಯ್, ಏನಾಯ್ತು ನೋಡು. ನನ್ನ ಮನಸ್ಸಿರೋ ವಿಷಯ ಹತ್ರ ಹೇಳ್ಕೋಬೇಕು. ನನ್ನ ಮಾತು ಕೇಳು. ನಾನು ಮನೆಗೆ ಹೋಗ್ಬೇಕು. ಏಯ್, ನಿಂಗೇನ್ ಮಾತಾಡ್ತಿದ್ವಿ ಅಲ್ಲಿ? ಕ್ಷಮಿಸು, ಸಾರಿ. ನಾನು ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಳಲ್ಲ. ನಿನ್ ಮನೆಗೆ ಹೋಗ್ಬೇಡ. ನನ್ನ ಮಾತು ಕೇಳು. ನಾನು ಮನೆಗೆ ಹೋಗ್ತೀನಿ. ನಿನ್ಗೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ವಾ? ಏನಾಯ್ತು ದೃಷ್ಟಿ? ನನ್ನ ಮಾತು ಕೇಳು ದೃಷ್ಟಿ. ನೋಡು, ಏ ದೃಷ್ಟಿ, ಯಜಮಾಂತಿ, ನಿಂಗೇನ್ ತಲೆ ಕೆಡಿದ್ಯಾ? ನನ್ನ ಮಾತಿಗೆ ಬರ ಇಲ್ವಾ? ಅಷ್ಟು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಏಯ್ ದೃಷ್ಟಿ, ನಾನು ಪ್ರೀತಿಯಿಂದ ಮಾತಾಡಲ್ಲ, ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಮಾತಾಡಕ್ಕಂತ ಕರೆದ್ರೆ ಬೋಳಾಗ್ತಾಳೆ. ತಲೆ ಕೆಟ್ಟಿದೆ ಅವಳಿಗೆ, ತಲೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಕ್ಕ ಏನಾಯ್ತಕ್ಕ? ಯಾರೇನ್ ಮಾಡಿದ್ರು? ಅವ್ರು ಯಾರು ಅಂತ ಹೇಳು. ಹೇಳ್ಕೊಂಬಂದು ಕಾಲ್ ಹತ್ರ ಬಿಸಾಕ್ತೀನಿ. ಕಾಲಿಗೆ ಬೀಳ್ಬೇಕಾಗಿರೋದು ನಾನು ದತ್ತು, ಅದು ನಿನ್ ಕಾಲ್ಗೆ. ಅಕ್ಕ ಏನ್ ಮಾಡ್ತಿದ್ಯಾ ಅಕ್ಕ? ನೀನ್ ಯಾಕಕ್ಕ ನನ್ನ ಕಾಲಿಗೆ ಬೀಳ್ಬೇಕು? ಯಾಕೆ ಅಂದ್ರೆ ನಾನ್ ಮಾಡಿದ ತಪ್ಪಿಗೆ ನೀನ್ ಶಿಕ್ಷೆ ಅಂತೂ ಕೊಡಲ್ಲ. ಕಡೆ ಪಕ್ಷ ನಿನ್ ಕಾಲಿಗೆ ಬಿದ್ದು ನನ್ ಪ್ರಾಯಶ್ಚಿತ್ತನಾದ್ರೂ ಮಾಡ್ಕೋತೆ. ಅಂತ ತಪ್ಪು ನೀನೇನಕ್ಕ ಮಾಡ್ದೆ? ನಿನ್ ಜೀವನದಲ್ಲಿ ಬರೋ ಎಲ್ಲಾ ನೋವುಗಳಿಗೂ ನಾನೇ ಕಾರಣ ಆಗ್ತದಿನ್ ದತ್ತು. ನಾನು ಇನ್ನೊಂದು ಸ್ವಲ್ಪ ಜಾಣತನ ವಹಿಸಿದ್ರೆ, ಇನ್ನೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಇವತ್ತು ನಿಂಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ದತ್ತು. ಅರ್ಥ ಆಗ್ಲಿಲ್ಲ. ಇಂಪನ ಬೇರೊಬ್ಬನ ಪ್ರೀತಿಸ್ತಾ ಇದ್ದಾಳೆ ಅಂತ ನನ್ ಗೊತ್ತು ಮಾಡ್ಕೋಬೇಕಾಗಿತ್ತು. ಗೊತ್ತು ಮಾಡ್ಕೊಳ್ದೆ ಇದ್ದಿದ್ದು ನನ್ ಸೋಲು ದತ್ತು. ಅವಳನ್ನ ಶಾಪಿಂಗ್ಗೆ ಅಂತ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಆ ತಿಲಕ್ ಅವಳನ್ನ ತುಂಬಾ ಕೇರ್ ಮಾಡ್ತಿದ್ದ. ನೀನ್ ಹೇಳಿರೋದ್ರಿಂದ ಅವನ ರೀತಿ ಮಾಡ್ತಿದ್ದಾನೆ ಅಂತ ನಾನು ಅನ್ಕೊಂಡೆ ಹೊರತು
ಅವ್ರಿಬ್ರ ಮಧ್ಯೆ ಅಫೇರ್ ನಡೀತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೋ. ಯಾವ ದಿವ್ಯಾಸ್ತ್ರ ಬ್ರಹ್ಮಾಸ್ತ್ರ ದತ್ತುನ ದೃಷ್ಟಿಯಿಂದ ದೂರ ಮಾಡೋದಕ್ಕಾಗಲ್ಲ ನನ್ನನ್ನು ಬಿಟ್ಟು. ನೀನ್ ಸುಳ್ಳು ಹೇಳಿ ನನ್ನನ್ನು ಯಾಮಾರಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದು ನೀನ್ ಮುಟ್ಟಾಯ್ತಾನ. ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ನೀವ್ ಅಂದ್ಕೊಂಡ್ರೆ ಅದು ನಿಮ್ ಮುಟ್ಟಾಳ್ತಾನ. ಹೌದಾ? ಹಾಗಾದ್ರೆ ಅದ್ ಯಾವ ಅಸ್ತ್ರ ದತ್ತುನ ದೃಷ್ಟಿಯಿಂದ ದೂರ ಮಾಡುತ್ತೆ ಹೇಳು? ನನ್ನನ್ನೇನು ಗುಗ್ಗು ಅಂದ್ಕೊಂಡ್ರ? ನಾನಿವಾಗ ಇದನ್ನ ನಿಮಗೆ ಹೇಳಿದ್ರೆ ನಿಮಗೆ ನನ್ನ ಅವಶ್ಯಕತೆ ಇರಲ್ಲ. ಈಗಲೇ ಹೇಳಿದ್ರಲ್ಲ, ಚಿಟಿಕೆ ಹೊಡೆಯೋಷ್ಟರಲ್ಲಿ ನೀವು ನನ್ನ ಮುಗಿಸ್ತೀರಾ ಅಂತ. ಹಾಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನನ್ನ ದೂರ ಮಾಡ್ಬಿಡ್ತೀರಾ ಅಷ್ಟೇ. ಏನ್ ಮಾತಾಡ್ತಿದ್ದಾಳೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಏನ್ ಮಾತಾಡ್ತಿದ್ದಾಳೆ ಅಂತ ಕೇಳಿಸಿದ್ರೆ ಇವಳು ಎಂತೋಳು ಅಂತ ಎಲ್ರಿಗೂ ಹೇಳ್ಬೋದಾಗಿತ್ತು. ಇವಳು ಬಂದನ ಬಯಲು ಮಾಡ್ಬೋದಾಗಿತ್ತು. ನಾನು ಯಾಕೆ ನಿನ್ನ ಮಾತನ್ನ ನಂಬಲಿ? ನನಗೆ ನಿನ್ನ ಮಾತು ಮೇಲೆ ನಂಬಿಕೆನೇ ಇಲ್ಲ. ಹಾಗಾದ್ರೆ ಪ್ರಯತ್ನ ಪಟ್ಟು ನೋಡಿ. ಈ ರಹಸ್ಯನ ನಾನು ದತ್ತಂಗೆ ಹೇಳಿದ್ರೆ ದತ್ತ ದೃಷ್ಟಿನ ಹೆಂಡತಿ ಅಂತ ಒಪ್ಕೊಳ್ಳೋದು ಇಲ್ಲ, ಪ್ರೀತಿಸೋದು ಇಲ್ಲ. ಅವ್ರ ಜೀವನ ಅಲ್ಲೋಲ ಕಲ್ಲೋಲ ಆಗುತ್ತೆ. ದತ್ತ ಒಂಟಿ ಆಗ್ತಾನೆ. ಆಗ ನನಗೆ ದತ್ತನ ಒಲಿಸ್ಕೊಡೋದಕ್ಕೆ, ಹತ್ರ ಆಗೋದಕ್ಕೆ, ಆ ಮನೆ ಸೊಸೆ ಆಗೋದಕ್ಕೆ ದೊಡ್ಡ ವಿಷಯನಲ್ಲ. ನಾನು ಯಾಕೆ ನಿನ್ನ ಮಾತನ್ನ ನಂಬಬೇಕು? ನಮ್ದೇ ಬೇರೆ ದಾರಿ ಇದೆಯಾ ನಿಮ್ಗೆ? ನಂಬಲೇಬೇಕು. ಯೋಚನೆ ಮಾಡಿ. ನಾನಂತೂ ದತ್ತನ ಹೆಂಡತಿ ಆಗೋದು ಪಕ್ಕ. ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ಇಬ್ರು ಸ್ನೇಹ ಮುಂದುವರಿಯುತ್ತೆ. ಅಥವಾ ನೀವು ನನಗೆ ಶತ್ರು ಆದ್ರೆ ನಾನ್ ನಿಮ್ಗೆ ಶತ್ರು ಆಗಬಲ್ಲೆ. ಅಪ್ಪಿ ತಪ್ಪಿನೂ ನನ್ನನ್ನ ಹೆದರ್ಸಕ್ ಬರಬೇಡಿ. ಹುಷಾರ್. ನೀನ್ ಹೇಳ್ದಾಗ ನಾನು ಕೇಳ್ತೀನಿ. ಹಾ, ಅವತ್ತು ನಿನ್ನ ಸೀರೆ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಸೀರೆ ಬದಲಿಸೋ ಶಿಕ್ಷೆ ಕೊಟ್ನಲ್ಲ, ಇನ್ಮೇಲೆ ಲೈಫ್ ಲಾಂಗ್ ನೀನ್ ಕೊಟ್ಟಿರೋ ಬಟ್ಟೆ ಮಾತ್ರ ಹಾಕೋತೀನಿ. ಇಲ್ದೆ ಹೋದ್ರೆ ಅಂದ್ರೆ ನೀನು ಬಟ್ಟೆ ಕೊಡೋ ತನಕ ನಾನು ಬಟ್ಟೆ ಬದಲಾಯಿಸಲ್ಲ ಅಂತ ಹೇಳಕ್ ಬಂದೆ. ನೆಕ್ಸ್ಟ್ ಪಾಯಿಂಟ್ ಯಜಮಾಂತಿ, ಇನ್ಮೇಲೆ ನೀನು ಯಜಮಾಂತಿ ಥರ ಬೆಡ್ ಮೇಲೆ ಮಲ್ಕೋ. ನಾನು ಕೆಳಗೆ ಮಲ್ಕೋತೀನಿ. ಕೆಳಗೆ ಮಲ್ಕೋಬಾರ್ದಾ? ಆಚೆ ಮಲ್ಕೋಬೇಕಾ? ಮಲ್ಕೋತೀನಿ. ಹಾಲಲ್ಲಿ ಮಲ್ಕೋಬೇಕಾ? ಮಲ್ಕೋತೀನಿ. ಮನೆಯಿಂದ ಆಚೆ ಮಲ್ಕೋಬೇಕಾ? ಮಲ್ಕೋತೀನಿ. ಆಚೆ ಸೆಕ್ಯೂರಿಟಿ ಗಾರ್ಡ್ ಮಲ್ಕೋಬೇಕಾ? ಅವ್ರ ಜೊತೆ ಮಲ್ಕೋತೀನಿ. ಬೇಕಾದ್ರೆ ಅದು ಬೇಡವಾ? ಇಲ್ಲಿ ಮಲ್ಕೋಬೇಕಾ? ನಿನ್ನ ತವ್ರ ಮನೆ ಮುಂದೆ ಮಲ್ಕೋತೀನಿ. ಎಲ್ಲಿ ಬೇಕಾದ್ರೂ ಮಲ್ಕೋತೀನಿ. ಒಟ್ಟಿನಲ್ಲಿ ನೀನು ಎಲ್ಲಿ ಮಲ್ಕೊ ಅಂತ ಹೇಳ್ತೀವಿ ಅಲ್ಲಿ ಮಲ್ಕೋತೀನಿ. ನೆಕ್ಸ್ಟ್ ಪಾಯಿಂಟ್, ಶತ್ರುಗಳಿಂದ ನನಗೆ ಅಪಾಯ ಆಗದಿರೋ ಹಾಗೆ ನೀನು ಕಾಯ್ದೆ ಅಲ್ವಾ? ಹಾಗೆ ನಾನೇನು ಮಾಡ್ತೀನಿ ಹೇಳ್ತೀನಿ. ಹಾಗೆ ನಾನು ನಿನಗೆ ಸೊಳ್ಳೆಗಳಿಂದ ಅಪಾಯ ಆಗದಿರೋ ಹಾಗೆ ಕಾಯ್ತೀನಿ. ಒಂದು ಸೊಳ್ಳೆ ಕೂಡ ನಿನ್ನ ಮೈ ಮುಟ್ಟಬಾರ್ದು ಹಾಗೆ ಕಾಯ್ತೀನಿ. ಅಕಸ್ಮಾತ್ ಏನಾದರೂ ಮುಟ್ಟಿದ್ರೆ ಅದನ್ನ ಹಂಗೆ ಕೊತ್ತಿಸಿ ಸಾಯಿಸ್ಬಿಡ್ತೀನಿ. ಅದ್ರ ರಕ್ತ ಹೀರ್ಬಿಡ್ತೀನಿ ಯಜಮಾಂತಿ. ಹೀರ್ಬಿಡ್ತೀನಿ. ನೆಕ್ಸ್ಟ್ ಪಾಯಿಂಟು, ದೃಷ್ಟಿ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂದರೆ ಅದು ನಾನು ಬಿಡೋ ಪ್ರತಿ ಉಸಿರು ನಿನ್ನ ಹೆಸರೇ ಹೇಳುತ್ತೆ. ದೃಷ್ಟಿ, ನನ್ನ ಕಣ್ಣಲ್ಲಿ ನೀರಿದ್ರು ನಿನ್ನ ನೆನೆಸ್ಕೊಂಡ್ರೆ ನನ್ನ ಮುಖದಲ್ಲಿ ಮಂದಹಾಸ ಹರಡುತ್ತೆ. ಭೂಮಿ ಮಳೆಗೆ ಹೇಗೆ ಕಾಯುತ್ತೋ, ಹಕ್ಕಿ ಚಿಗುರಿಗೆ ಹೇಗೆ ಕಾಯುತ್ತೋ ಹಾಗೆ ನನ್ನ ಹೃದಯ, ನನ್ನ ಮನಸ್ಸು, ಒಂದು ನಿಮಿಷ ಫ್ಲೋ ಇದ್ದೀನಿ. ನನ್ನ ಮನಸ್ಸು ಒಂದು ನಿಮಿಷ ಫ್ಲೋ ಇದೆ. ಭಾವ, ಲಾಸ್ಟಿಗೆ ಹೇಳಿದ್ದು ಸೂಪರು, ಅದಕ್ಕೂ ಮೊದಲು ಹೇಳಿದ್ದು ಬಂಪರು. ರಾಜ ನೀನಾ ಎಲ್ಲ ಕೇಳಿಸ್ಕೊಂಬಿಟ್ಟ? ಎಲ್ಲ ನಿಮ್ಮ ಅಕ್ಕ ಸ್ವಲ್ಪ ಜರ್ಗೆ ಬಾವ. ಯಾಕೆ? ಸ್ವಲ್ಪ ಜರ್ಗೆ. ಯಾಕೋ? ಅಯ್ಯೋ ಬನ್ನಿ ಬಾವ ಈ ಕಡೆ.
ಮನೇಲಿ ಯಾರು ಇಲ್ಲ, ಮನೆಯೆಲ್ಲ ಖಾಲಿ. ಕಾಲಿನ ಅಕ್ಕ ಅದ್ ನಿಮಗ್ ಗೊತ್ತಿರ್ಬೇಕು. ಸರಿ ಹೋಗಿ ಓದ್ಕೋ. ನಾನು ಬಂದಿರೋದು ಅಕ್ಕಂಗೆ ಹೇಳ್ಬಿಡ. ಭಾವ, ಹಾಂ ನೀವ್ ಏನೇನ್ ಹೇಳಿದ್ರು ಎಲ್ಲ ಸೂಪರ್ ಆಗಿತ್ತು. ಇದನ್ನೇ ನೆಕ್ಸ್ಟ್ ಟೈಮು ಅಕ್ಕಂಗೆ ಹೇಳಿ, ತುಂಬಾನೇ ಇಷ್ಟಪಡ್ತಾಳೆ. ಹೋಗು ಅವಳಿಗೆ. ಏನು ಹಾಗೆ ಗುರಾಯಿಸ್ತಾ ಇದೆಯಾ? ನಿನಗೆ ಬದುಕೋದಕ್ಕೆ ಆಸೆ ಇಲ್ವಾ? ಇದೆ ಅನ್ನೋ ಹಾಗಿದ್ರೆ ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ತೆಪ್ಪಗಿರ್ಬೇಕು. ಏಯ್, ಯಾಕೆ ಹಾಗೆ ತಲೆ ಕೆಟ್ಟೋಳು ಹಾಗೆ ನಗ್ತಾ ಇದೆಯಾ? ಪಾಟೀಲ್ ಸಾಮ್ರಾಜ್ಯದ ಯಜಮಾಂತಿಯಾಗೋ, ದತ್ತನ್ನ ಮದುವೆಯಾಗೋ, ನನ್ನ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ? ನಿನಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಕಣೆ. ದತ್ತು ಹೆಂಡತಿ ಆಗೋ ಆಸೆನ ಇಲ್ಲಿಗೆ ಬಿಟ್ಬಿಡು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಈ ಜನ್ಮ ತಾಳಿರೋದೆ ದತ್ತನ್ನ ಮದುವೆ ಆಗೋದಕ್ಕೆ. ಹುಚ್ಚಿನೇ ನೀನು. ಇಂಪನ ವಿಷಯ ಹೊರಗೆ ಬಂದಮೇಲೆ ದತ್ತು ದೃಷ್ಟಿಯಿಂದ ದೂರ ಉಳ್ಕೋತಾನೆ ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ದತ್ತುನ ದೃಷ್ಟಿಯಿಂದ ದೂರ ಮಾಡೋ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗಾದ್ರೂ ಇದೆ ಅಂದ್ರೆ ಅದು ನನಗೆ ಮಾತ್ರ. ಅದು ನನ್ನಿಂದ ಸಾಧ್ಯ. ಇದೇ ಜನ್ಮದಲ್ಲಿ ದತ್ತನ್ನ ಮದುವೆನೂ ಆಗ್ತೀನಿ. ನಾನು ದತ್ತನಿಂದ 8 ವರ್ಷದ ಮುಂಚೆ ದೂರ ಹೋಗ್ತೀನಿ. ಅದೇ ದತ್ತನ ನನ್ನ ತಂಗಿ ದೃಷ್ಟಿ ಪ್ರೀತಿಸ್ತಾಳೆ, ಮದುವೆ ಆಗ್ತಾಳೆ, ಮತ್ತೆ ನಮ್ಮಿಬ್ರನ್ನ ಒಂದು ಮಾಡೋದಕ್ಕೆ ದಾರಿ ಆಗ್ತಾಳೆ ಅಂದ್ರೆ